ದಾದಾ ಯಾರು ಗೊತ್ತಾ ಕಲ್ಲ ಸ್ಟ್ರೈಕ್ ಗೊತ್ತಾ ಸ್ಟೈಲ್ ಗೊತ್ತಾ ಅಯ್ಯೋ ತಗಡೆ ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ. ಆಗ ಸತೀಶ್ ಅಂತಾನೆ ಏನು ಬಿಗ್ ಬಾಸ್ ನಿಂದ ಖ್ಯಾತಿಯಾದಂಥವ್ರು ಅಂದ್ರೆ ಸಾಕಷ್ಟು ಬಾರಿ ಒಂದು ರೀತಿ ಕಾಂಟ್ರವರ್ಸಿಲಿ ಕೂಡ ಸಿಗಾಕೊಳ್ತಿರ್ತಾರೆ. ಈಗ ಅವ್ರ ವಿರುದ್ಧ ಮತ್ತೆ ಏನು ಸುದೀಪ್ ಫ್ಯಾನ್ಸು ಕೂಡ ಈಗಾಗಲೇ ತಿರುಗಿ ಬಿದ್ದಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೂ ಕೂಡ ಬಿಗ್ ಬಾಸ್ ಖ್ಯಾತಿ ರಜತ್ ಅವ್ರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಮೊದಲನೇದಾಗಿ ಏನು ಸರ್ ಇದು ಕಾಂಟ್ರವರ್ಸಿ ಅಂತ ಹೇಳಿ? ಸರ್, ಅವನಿಗೆ ಇಂಥ ಹುಚ್ಚ ಕಾಂಟ್ರವರ್ಸಿ ಮಾಡೋ ಹುಚ್ಚತಾನ ಸರ್. ಅವನು ಇರಲಿ, ಇದೆಲ್ಲ ನಮ್ಗೋಸ್ತಾ. ಅವನಿಗೆ ಹುಕ್ ಆರ್ ಕುರುಕ್, ನಾನು ಒಂದು ಫೇಮಲ್ಲಿ ಇರಬೇಕು, ನೇಮಲ್ಲಿ ಇರಬೇಕು ಸರ್, ಆ ಥರ ಇರಬೇಕು, ಒಳ್ಳೆ ರೀತಿಲಿ ಇರಲಿ. ಈ ಥರ ಕಿತ್ತೋಗಿರೋ ಕೆಲಸಗಳು ಮಾಡೋದು ತುಂಬ ತೀರಾ ಅಸಹ್ಯ ಅನಿಸುತ್ತೆ ಸರ್. ಇಂಥ ಕಿತ್ತೋದು ಮೆಂಟಾಲಿಟಿ ಕ್ಯಾರೆಕ್ಟರ್ ಇರೋವಂಥ ವ್ಯಕ್ತಿ ಬಗ್ಗೆ ನನಗೆ ಮಾತಾಡೋಕೆ ಫಸ್ಟ್ ಆಫ್ ಆಲ್ ಬೇಜಾರಾಗ್ತಾ ಇದೆ. ಯಾಕೆ ಅಂದಾಗ ನಮ್ಮ ಕರ್ನಾಟಕದ ಮೇರು ನಟರು ಸುದೀಪ್ ಸರ್, ಅಂಥವ್ರ ಸಾಂಗ್ಗೆ ಇವನ್ನೆಲ್ಲೋ ಮೂತ್ರ ವಿಸರ್ಜನೆ ಮಾಡಿಕೊಂಡು ಅದು ಸುದೀಪ್ ಸರ್ ಸಾಂಗ್ ಹಾಕೊಂಡ್ರೆ ನನಗೆ ಪರ್ಸನಲಿ ಬೇಜಾರಾಯಿತು. ನಾನೇನೆ ಅವನಿಗೆ ಕಮೆಂಟು ಮಾಡಿದ್ದೀನಿ, ಮೆಸೇಜು ಹಾಕಿದ್ದೀನಿ. ಅದಕ್ಕೆ ಎಲ್ಲೋ ಒಂದು ರೆಸ್ಪಾಂಡ್ ಮಾಡದಿರೋ ಕಾರಣ ನಾವು ಸ್ಟೇಷನ್ಗೆ ಬಂದು ಲೀಗಲಿ ಅದೇನಾಗುತ್ತೋ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಏನಯ್ಯ ನೀನು ಲೈಫಲ್ಲಿ ಮುಂದೆ ಬರಬೇಕು ಅಂತ ಸ್ವಲ್ಪಾನು ಗೊತ್ತಿಲ್ವಲ್ಲ ನಿಂಗೆ? ಅದಕ್ಕೂ ಒಂದು ಬಗ್ಗಿಲ್ಲ ಅಂದಾಗ ನಾವು ಡೆಫಾಮೇಷನ್ ಕೇಸ್ ಆಗಾಗ ರೆಡಿ ಆಗಿದ್ದೀವಿ ಇವತ್ತು. ಯಾಕಂದರೆ ಇದು ಒಂದು ಸತಿ ಸರಿ, ಎರಡು ಸತಿ ಸರಿ ಸರ್, ಈ ಹುಚ್ಚಾಟನ ಸ್ಟಾಪ್ ಮಾಡಬೇಕಾಗುತ್ತೆ ಅವನು. ಯಾಕಂದರೆ ಯಾರಾದರೂ ಒಬ್ರು ಕಡಿವಾಣ ಹಾಕ್ಲೇಬೇಕಲ್ಲ ಸರ್. ತೀರಾ ತಪ್ಪಾಗಿ ಸುದೀಪ್ ಸರ್ ಬಗ್ಗೆ ಏಕವಚನಲ್ಲಿ ಮಾತಾಡ್ತಾನೆ. ನಮ್ಮ ಇಂಡಸ್ಟ್ರಿ ಅವ್ರ ಬಗ್ಗೆ ಏಕವಚನಲ್ಲಿ ಯಾರು ಸರ್ ಇವನು? ಎಲ್ಲೋ ಕಿತ್ತೋಗಿರೋ ಬಿಸ್ನೆಸ್ ಮಾಡಿಕೊಂಡು ಯಾವುದೋ ಕಿತ್ತೋಗಿರೋ ಸ್ಟೇಜಲ್ಲಿರೋಂಥ ವ್ಯಕ್ತಿಗಳು, ಒಂದು ತೂಕ ಇರೋ ವ್ಯಕ್ತಿಗಳ ಬಗ್ಗೆ ಮಾತಾಡಬಾರ್ದು, ರೆಸ್ಪೆಕ್ಟ್ ಕೊಡಬೇಕು. ಈ ನನ್ನ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ. ಸೊ ಹಂಗಿದ್ದಾಗ ನನಗೆ ತುಂಬ ಪರ್ಸನಲಿ ಬೇಜಾರಾಗಿದೆ. ನನ್ನ ಬಗ್ಗೆ ಏನೇನೋ ಅಪಪ್ರಚಾರ ಮಾತಾಡ್ಕೊಂಡು ಬರ್ತಾ ಇದ್ದಾನೆ. ಸೊ ಅದೆಲ್ಲ ಸ್ಟಾಪ್ ಆಗಬೇಕು ಅಂತ ನಾನು ಬಂದದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಸರ್, ಇದು ಮೊದಲಲ್ಲ, ಈಗ ಇತ್ತೀಚಿನ ದಿನಗಳು ಅಂದರೆ ಬಿಗ್ ಬಾಸ್ಗೆ ಹೋಗಿ ಬಂದ ನಂತರದಲ್ಲೂ ಕೂಡ ಅಲ್ಲಿರುವಂಥ ಕಂಟೆಸ್ಟೆಂಟ್ ಆಗಿರ್ಬೋದು, ಮತ್ತು ನೀವು ಹೇಳ್ದಂಗೆ ಬೇರೆ ಬೇರೆ ನಟರ ಬಗ್ಗೆ ಮಾತಾಡಿರೋದಾಗಿರ್ಬೋದು, ಇದೆಲ್ಲ ಸಾಕಷ್ಟು ಕಾಂಟ್ರವರ್ಸಿ ಆಗ್ತದೆ. ಏನಕ್ಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ ಅವ್ರೇನು ಅಂತ ಹೇಳಿ? ಸರ್ ಇಲ್ಲ ಸರ್, ಅವ್ನಿಗೆ ಕರೆಕ್ಟಾಗಿ ಇನ್ನೂ ಒದೆ ಬಿದ್ದಿಲ್ಲ ಸರ್. ಎಲ್ಲ ಫ್ಯಾನ್ಸು ತಿರುಗಿ ಬಿದ್ದು ಒಂದು ಸತಿ ರೋಡಲ್ಲಿ ನಿಲ್ಸ್ಕೊಂಡು ಹುಚ್ಚನೆ ಹೊಡೆದಂಗೆ ಹೊಡಿತಾರೆ ಸರ್. ಹೊಡೆದಾಗ ಮೇಲೆ ಅವ್ನಿಗೆ ಬುದ್ಧಿ ಬರುತ್ತೆ ಅನಿಸುತ್ತೆ. ಬಹುಶಃ ಅದಾದ್ಮೇಲೂ ಬರಲ್ಲ ಅನಿಸುತ್ತೆ. ಗುರುವೇ, ಕೆಲ್ಸಕ್ಕೆ ಬಾರ್ದ್ರ ಬಗ್ಗೆ ಮಾತಾಡಿದ್ರೆ ಅವ್ರಿಗೆ ಬೆಲೆ ಜಾಸ್ತಿ ಆಗುತ್ತೆ. ಆನೆ ಹೋಗ್ತಾ ಇರುತ್ತೆ, ಸಾವಿರಾರು ನಾಯಿ ಬೊಗಳ್ತಾ ಇರ್ತವೆ. ಆನೆ ಹಿಂದಕ್ಕೆ ತಿರುಗುತ್ತಾ, ಅದರಲ್ಲಿ ಅನಸೂಯಮ್ಮನ್ ಸಣ್ಣ ನಾಯಿ. ಕರೆಕ್ಟ್ ಆಗಿ ಹೇಳ್ದೆ ಕಣ. ಯಾಕಂದರೆ ಅವ್ರಿಗೊಬ್ಬ ಮಗ ಇದ್ದಾನೆ. ನಾವು ಒಂದು ಇಂಟರ್ವ್ಯೂ ಮಾಡಿದಾಗ ಅವ್ನು ಹೇಳಿದ್ವಿ, ನಿನಗೊಬ್ಬ ಮಗ ಇದ್ದಾನೆ, ಅವ್ನ ಫ್ಯೂಚರ್ನ ನೋಡಿಕೊಂಡು ಅವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಇನ್ನು ಮುಂದೆ ಆದರೂ ಈ ಥರ ಕಿತ್ತೋಗಿರೋ ಕೆಲಸಗಳು ಮಾಡಬೇಡ ಅಂತ ಹೇಳೋದನ್ನೂ ಈ ಥರ ಮಾಡ್ಕೊಂಡು ಬರ್ತಾ ಇದ್ದಾನೆ. ಅದೆಲ್ಲೋ ತೀರಾನೇ ತಪ್ಪು ಬೀಳುತ್ತೆ ಸರ್. ಇಷ್ಟಲ್ಲೇ ಅವ್ನಿಗೆ ಹಿಂಗೆ ಆಡ್ತಾ ಇದ್ರೆ ಫ್ಯಾನ್ಸೇ ಕೊಡ್ತಾರೆ ಅವ್ನು ರೋಡಲ್ಲಿ ಸರ್. ಸರ್, ಈಗ ಸುದೀಪ್ ಸರ್ ಗಮನಕ್ಕೆ ಏನಾದ್ರು ಬಂದಿದೆಯಾ ಈ ವಿಚಾರ ಅಂತ ಏನು ಹೇಳಿಲ್ಲ ಸರ್? ಸುದೀಪ್ ಸರ್ ವಿಷಯಕ್ಕೇನೂ ಬಂದಿಲ್ಲ. ನನಗೆ ಅದು ನೆನೆ ನೋಡಿ ಪರ್ಸನಲಿ ಬೇಜಾರಾಗಿ ಅವ್ನಿಗೆ ಫೋನು ಮಾಡಿದ್ದೀನಿ. ಫೋನ್ ಎತ್ತಕ್ಕೂ ಅವ್ನಿಗೆ ತಾಕತ್ತಿಲ್ಲ, ಮಾತಾಡೋಕ್ಕೂ ಅವ್ನಿಗೆ ತಾಕತ್ತಿಲ್ಲ. ಹಂಗಿದ್ದಾಗ ಈ ಥರ ಎಲ್ಲ ವಿಷಯಗಳು ಮಾಡೋದೆಲ್ಲ ತೀರಾ ತಪ್ಪನ್ನಿಸ್ತು. ಸೊ ಅದಕ್ಕೆ ಅದೇನು ಕಾನೂನು ರೀತಿ ನಾವು ನಡೀತೀವಿ ಸರ್. ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಏನಂತ ಹೇಳಿದ್ದಾರೆ ಪೊಲೀಸರು? ಅವರು ಸ್ಟೇಷನ್ ಕರೆಸಿ ಅವ್ನು ಮಾತಾಡಿಸಿ ಆ ವಿಡಿಯೋ ಡಿಲೀಟ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಅಕಸ್ಮಾತ್ ಮಾಡಿಲ್ಲ ಅಂದರೆ ಡಿಫಾರ್ಮೇಷನ್ ಕೇಸ್ ಆಗ್ತೀವಿ ಸರ್. ನಿಮ್ಮ ಮುಂದಿನ ಭವಿಷ್ಯ ಲೀಡರ್ಶಿಪ್ ಏನು ಅನ್ನೋದನ್ನ ನಾನು ತೋರಿಸ್ತೀನಿ. ಆ ರಜತ್ ಬಗ್ಗೆನೂ ಒಂದು ಹೇಳ್ಬಿಡ್ತೀನಿ ಸರ್. ಅವ್ರು ಬಂದು ಪ್ರಪಂಚದಲ್ಲಿ ಎಲ್ಲಾ ದೇಶದಲ್ಲೂ ಬಂದಿದ್ಯಾ ಅಂತ ಒಂದು ಚಾಲೆಂಜ್ ಮಾಡ್ತಾರೆ. ಅವ್ರು ಒಂದು 100 ಜನಕ್ಕೆ ಕೇಳ್ತಾರೆ ಸರ್, ಎಲ್ಲಾರು ಸತೀಶ್ ಕ್ಯಾಡ ಬಾಂಬ್ಸ್ ಮಾಡು ಬೋಣಿ ಲಕ್ಕಿ ಚಾರ್ಮ್ ಅವರು, ಅವ್ರದ್ದು ಫುಲ್ ಕ್ಲಿಕ್ ಆಗ್ಬಿಡುತ್ತೆ ನಿಮ್ ಚಾನಲ್ ಅಂತ ರಜತ್ ಅವ್ರಿಗೆ ಹೇಳ್ತಾರೆ. ಬಿಟ್ಟೆ ಅಂದ್ರೆ ಅಲ್ಲೆಲ್ಲ ಉದುರು ಬಿಡ್ಬೇಕು, ಬೇಕು ನನ್ನ ಮಗನ್ ತಗೊಂಬಂದು ಅಲ್ಲಿಗೆ ಹೋಗೋವರೆಗೂ ಒಂದ್ ಮಾತಾಡಿರ್ತಾರೆ, ಅಂದ್ರೆ ನಿಂದೆ ಫಸ್ಟ್ ಅಂತ ಹೇಳಿರ್ತಾರೆ. ಹೋದ್ಮೇಲೆ ಇಲ್ಲ ಸುದೀಪ್ ಸರ್ದ್ ಮಾಡಿದೀನಿ, ಅವ್ರದ್ ಫಸ್ಟ್ ಬಿಡ್ತೀನಿ, ಆಮೇಲೆ ನಿಂದ್ ಬಿಡ್ತೀನಿ ಅಂತ ಹೇಳ್ತಾರೆ. ಸುದೀಪ್ ಹಾಕ್ತೀನಿ ಅಂತ ಅಲ್ದೇನೋ ಡೌ ಮಾಡಿದ್ರು, ಆದ್ರೆ ಹಾಕ್ಲಿಲ್ಲ. ಮುಂಡೆದು ಹಂದಿ ಬೆಳೆಸ್ದಂಗ್ ಮೈ ಬೆಳೆಸಿದ್ಯಾ ಹೊರತು ಬುದ್ಧಿನಂತೂ ಬೆಳೆಸಿಲ್ಲ ಸರ್. ಡೇ ಒನ್ನೇ 12,500 ಸಬ್ಸ್ಕ್ರೈಬರ್ ಆದ್ರು, 6 ಲಕ್ಷ ವ್ಯೂಸ್ ಯೂಟ್ಯೂಬ್ ಅಲ್ಲಿ 1 hour 20 minutes ವಿಡಿಯೋ. ಆಮೇಲೆ ಅವ್ರು ನನ್ನ ರೋಸ್ಟ್ ಮಾಡಕ್ಕೆ ಅಂತ ಕರ್ಸಿದ್ರು, ನಾನೇ ಅವ್ರಿಗೆ ರೋಸ್ಟ್ ಮಾಡಕ್ ಬಿಟ್ಟೆ. ಅವ್ರ ಮುಂದೆನೆ ಸುಮ್ನೆ ಹಿಂಗ್ ಚೆಕ್ ಮಾಡಿದೆ ಸರ್, ಪಾಕಿಸ್ತಾನ್ ಅಂತ 4 ಚಾನಲ್ ಬಂತು ಸರ್. ಹಂಗೆ ಲೈವ್ ಆಗಿ ಹಂಗೆ ತೋರಿಸಿದೆ ಪ್ರೂಫ್, ಅದನ್ನೆಲ್ಲ ಕಟ್ ಮಾಡಿದ್ದಾರೆ ಸರ್. ಆಮೇಲೆ ಬಂದ ಮೇಲೆ 4 ಚಾನಲ್ ಅವ್ರು ವಾಟ್ಸಪ್ಗೆ ಅವ್ರ ಇನ್ಸ್ಟಾಗ್ರಾಮ್ಗೆ ನಾನು ಕಳಿಸ್ದೆ ಸರ್. ಎಲ್ಲ ಕೇಳ್ತೀರಾ, ನಾನ್ ಪ್ರೂಫ್ ಕೊಡೋದನ್ನ ಯಾಕೆ ಪ್ಲೇ ಮಾಡಲ್ಲ ನೀವು? ಪಾಪಣ್ಣ, ಈ ಮುದುಕ ಶಾವಿಗೆ ತಿಂದಾಗ ಎಳಿ ಎಳಿ ಆಗಿ ನಾನು ತಲೆಯನ್ನು ಬೇರೆ ತಿನ್ನಾಕತ್ತಾನಪ್ಪ. ಇವತ್ತು ಸರ್ ಒಂದೇ ಒಂದು ನನ್ನ ಹತ್ರ ಒಂದು ಇರೋದು ವಿಶೇಷವಾದ ಬುದ್ಧಿ ಬಗ್ಗೆ ಹೇಳ್ತೀನಿ ಸರ್. ಹೇಳಿ ಸರ್. ಒಂದು ಪ್ರಾಡಕ್ಟ್ ನೀವು ತಗೊಳಕ್ಕಿಂತ ಮುಂಚೆ, ನೋಡಕ್ಕಿಂತ ಮುಂಚೆ ಆ ಪ್ರಾಡಕ್ಟ್ ಏನು ಅನ್ನೋದು ನಿಮ್ಗೆ ಗೊತ್ತಿರಲ್ಲ. ಅದನ್ನ ನೀವು ವರ್ಲ್ಡ್ ನ್ಯೂಸ್ ಅಲ್ಲಿ ಮಾಡ್ತೀರಾ? 6 ತಿಂಗಳು ಮುಂಚೆನೆ ವರ್ಲ್ಡ್ ನ್ಯೂಸ್ ಅಲ್ಲಿ ಮಾಡ್ತೀರಾ?
ಯಾವನ್ಗೂ ಆಗಲ್ಲ ಸರ್. ತಗೊಂಡಿರೋದನ್ನೇ ವರ್ಲ್ಡ್ ನ್ಯೂಸ್ ಮಾಡಕ್ಕಾಗಲ್ಲ ಸರ್. ಒಂದು ವಸ್ತು ತಗೊಂಡಿರೋದನ್ನೇ ವರ್ಲ್ಡ್ ನ್ಯೂಸ್ ಮಾಡಕ್ ಆಗಲ್ಲ. ಆಯ್ತಾ, ನಾನು ಒಂದು ನಾಯಿ, ಡಾಂಕಿ ಸೈಜ್ ನಾಯಿನ ಕತ್ತೆ ಸೈಜ್ ಇರೋದು ತಗೋಬೇಕು ಅಂತ ಅನ್ಕೊಂಡಿದೀನಿ, ನೆಕ್ಸ್ಟ್ ಆಸೆ ನಂದು ಅಂತ ಹೇಳಿದ್ದನ್ನ USA, ಐರಿಷ್, UK ಆ ಥರ ಎಷ್ಟೊಂದು ದೇಶದಲ್ಲಿ ಆ ನ್ಯೂಸ್ನ ನಾನು ತೋರಿಸ್ತೀನಿ ಸರ್. ಸರ್ ಅದಕ್ಕೆ ಸರ್ ನಿಮ್ಮನ್ನ ಶೋ ಮೆನ್ನು ಕ್ರಿಯೇಟರ್ ಲೇಜಿ ಆಗಿರಲ್ಲ ಕ್ರೇಜಿ ಮಾಡ್ಬಿಡ್ತೀರ ಸರ್ ನೀವು.